ಸೊ ಇವತ್ತು ನಮ್ಮ ಮನೆಯ ಮುದ್ದು ಲಕ್ಷ್ಮಿನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಯ ಮುದ್ದು ಲಕ್ಷ್ಮಿಗೆ ಕಿವಿ ಚುಚ್ಚಿಸ್ತಾ ಶಾಸ್ತ್ರ ಮಾಡ್ತಾ ಇದ್ದೀವಿ. ನಾನ್ ಗೊಂಬೆಗೆ ಇವತ್ತು ನಾನ್ ರೆಡಿ ಆಗಿರೋದ್ ನೋಡೇ ಖುಷಿ ಆಗ್ಬಿಟ್ಟವಳೆ. ಫೈನಲಿ ನಮ್ಮ ಮನೆ ಮುದ್ದು ಲಕ್ಷ್ಮಿನ ನೋಡಿದ್ರಿ ಅಲ್ಲ, ಫೋಟೋ ಎಲ್ಲ ನೋಡಿದ್ರಿ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ತುಂಬಾ ಥ್ಯಾಂಕ್ಸ್. ಎಲ್ಲ ಚೆನ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ. ಸೊ ಇವತ್ತು ನಾನು ನಿಮಗೆ ಏನಿಗೆ ವಿಡಿಯೋ ಮಾಡ್ತಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಅಕ್ಕಂಗೆ ಮಗು ಆಗಿದೆ, 1.5 ತಿಂಗಳಾಗಿದೆ. ಸೊ ಇವತ್ತು ನಮ್ಮ ಮನೆಯ ಮುದ್ದು ಲಕ್ಷ್ಮಿನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಯ ಮುದ್ದು ಲಕ್ಷ್ಮಿಗೆ ಕಿವಿ ಚುಚ್ಚಿಸ್ತಾ ಶಾಸ್ತ್ರ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಶಾಸ್ತ್ರ ತುಂಬ ಗ್ರ್ಯಾಂಡ್ ಏನಿಲ್ಲ, ಮನೇಲೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಾನೇನು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ, ಸಿಂಪಲ್ ಆಗೇ ಇದ್ದೀನಿ. ಆ್ಯಂಡ್ ಹೌದು, ಯಾಕಂದರೆ ಮಗುಗೆ ಇಷ್ಟು ಬೇಗ ಏನಕ್ಕೆ ಚುಚ್ಚಿಸ್ತಾ ಇದ್ದೀವಿ ಅಂತಂದರೆ ಮಗುಗೆ ಕಿವಿಗೆ ತುಂಬ ಸಾಫ್ಟ್ ಇರುತ್ತೆ, ಪೇನ್ ಗೊತ್ತಾಗಲ್ಲ ಅನ್ನೋ ರೀಸನ್ಗೆ ಚುಚ್ಚಿಸ್ತಾ ಇದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಕಿವಿ ಹತ್ರ ಕೈಯೆಲ್ಲ ಇಟ್ಕೊಂಡ್ರೆ ಪೇನ್ ಗೊತ್ತಾಗ್ಬಿಡುತ್ತೆ. ಅದು ರೀಸನ್ಗೋಸ್ಕರ ನಾವು ಇವಾಗ ಬೇಗ ಗೊಂಬೆಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಸೊ ಶಾಸ್ತ್ರ ಮತ್ತು ನಮ್ಮ ಗೊಂಬೆನ ಇವತ್ತು ನೋಡ್ಬೋದು ನೀವು. 1.5 ತಿಂಗಳಾಗಿದೆ. ಸೊ ಅಲ್ಲಿ ತನಕ ಗೊಂಬೆನ ಯಾರನ್ನೂ ತೋರಿಸಿಲ್ಲ. ನಾನು ಅವಳ ಗೊಂಬೆ ಅಂತ ಕರೆಯೋದು. ಸೊ ಇನ್ನೂ ಹೆಸರಿಟ್ಟಿಲ್ಲ ಅವಳಿಗೆ. ಸೊ ಅವಳ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಅಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಇವತ್ತಿನ ಶಾಸ್ತ್ರ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಬಾಯ್. ನಾನ್ ಗೊಂಬೆಗೆ ಇವತ್ತು ನಾನ್ ರೆಡಿ ಆಗಿರೋದ್ ನೋಡೇ ಖುಷಿ ಆಗ್ಬಿಟ್ಟವಳೆ. ಮಮ್ಮಿ ಅಂದ, ಮಮ್ಮಿ ಅಂದ, ಮಮ್ಮಿ ಮಮ್ಮಿ ಅಂದ ಗೊಂಬೆ ಟುನ್ ಟುನ್ ಟುನ್. ಫೈನಲಿ ನಮ್ಮ ಮನೆ ಮುದ್ದು ಲಕ್ಷ್ಮಿನ ನೋಡಿದ್ರಿ ಅಲ್ಲ, ಫೋಟೋ ಎಲ್ಲ ನೋಡಿದ್ರಿ. ಅಲ್ಲಿ ನೋಟ್ಟು ಗೊಂಬೆ, ಹಾಯ್ ಅಣ್ಣ, ಹಾಯ್. ಎಲ್ಲರಿಗೂ ಗೊಂಬೆ ಕಡೆಯಿಂದ ಹಾಯ್. ಸೊ ಹಾಯ್ ಅಣ್ಣ. ಸೊ ಇವತ್ತು ನೋಡೋದೆಲ್ಲ ಕಿವಿ ಚುಚ್ಚ ಶಾಸ್ತ್ರ ಎಲ್ಲ ಮಾಡಿದ್ವಿ. ಸೊ ಸಿಂಪಲ್ ಆಗಿ ಮಾಡಿದೀವಿ. ಗೊಂಬೆ ಯಾರು ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಲ್ಲ, ಬಟ್ ಕ್ಯಾಮ್ರಾ ನೋಡ್ತಾ ಇದ್ದಾಳೆ ಅವಳು. ಸೊ ಝೂಮ್ ಮಾಡಿ ತೋರಿಸಿ ಅವ್ರಿಗೆ. ಕಿವಿ ಚುಚ್ಚಿದೀವಿ. ಪಾಪ ಹತ್ಬಿಟ್ಲು ಅವಳು. ಎಲ್ಲಾರು ಹತ್ರು. ಹೌದಾ? ಕ್ಯೂಟಾಗಿ ಕಾಣ್ತಿದಾರಲ್ವಾ ನಮ್ ಗೊಂಬೆ? ಅದಕ್ಕೆ ಗೊಂಬೆ ಹೇಳೋದವಳು ಇನ್ನೂ ಆಕ್ಚುಲಿ ಸಿಕ್ಕಿಲ್ಲ. ಹೇಳೋದಾಗೆ ನಾನು ಅವಳನ್ನ ಗೊಂಬೆ ಅಂತ ಕರೆಯೋದು, ಮನೆಯವರೆಲ್ಲ ಅವಳನ್ನ ಗೊಂಬೆ ಅಂತ ಕರೆಯೋದು. ಸೊ ಹೀಗೆ ನನ್ನ ಬ್ಲಾಗ್ ಜೊತೆಗೆ ನೆಕ್ಸ್ಟ್ ಗೊಂಬೆದು ರೀಲ್ಸ್ ಆಗ್ಲಿ, ಗೊಂಬೆದು ವಿಡಿಯೋಸ್ ಆಗ್ಲಿ, ಗೊಂಬೆ ಬ್ಲಾಗ್ಸ್ ಮಾಡ್ತೀನಿ. ಬೆಳಗ್ಗೆ ಎಲ್ಲ ಗೊಂಬೆದು ಇಂಟ್ರೊಡಕ್ಷನ್ ನೋಡಿದ್ವಿ, ಚುಚ್ಚದ್ ನೋಡಿದ್ವಿ,
ನಾನೇ ಎಲ್ಲ ರೆಡಿ ಆಗಿದ್ದೀನಿ ಅಂತ ಶಾಕಲ್ಲಿ ಹೋಗ್ತಿಲ್ಲ, ಏನಿಲ್ಲ. ಆ್ಯಕ್ಚುಲಿ ಕಿವಿ ಚುಚ್ಚಿ ಆಮೇಲೆ ಮಗುದು ಇಂಟ್ರೊಡಕ್ಷನ್ ಅಂದರೆ ನಾವು ಗಂಗೆ ಪೂಜೆ ಅಂತ ಮಾಡ್ತೀವಿ. ಸೊ ಗಂಗೆ ಪೂಜೆ ಏನಕ್ಕೆ ಅಂತಂದರೆ ಈ ಬಾಣಂತನ 45 ಡೇಸ್ ಬಾಣಂತಿಯರು ಇರ್ತಾರಲ್ಲ, ಅವರು 45 ಡೇಸ್ ಆದಮೇಲೆ ಆಚೆ ಓಡಾಡ್ಬೋದು ಆ್ಯಂಡ್ ಆ ಪೂಜೆ ಮಾಡಿದ್ಮೇಲೆ ಆಚೆ ಹೊರಗಡೆ ಓಡಾಡ್ಬೋದು ಅನ್ನೋ ರೀಸನ್ಗೆ ನಾವು ಗಂಗೆ ಪೂಜೆ ಮಾಡ್ತೀವಿ. ಆ್ಯಂಡ್ ಇವತ್ತು ನಾವು ಸಿಂಪಲ್ ಆಗಿ ಗಂಗೆ ಪೂಜೆ ಮನೇಲಿ ಮಾಡ್ತಾ ಇದ್ದೀವಿ. ನಮ್ಮ ಆಂಟಿ ಬಂದು ಎಲ್ಲ ಗಂಗೆ ಪೂಜೆ ಮಾಡ್ತಾರೆ. ಸೊ ಇದರಿಂದ ನೋಡಿದ್ದೀರಾ ಇವಾಗ ಗಂಗೆ ಪೂಜೆಲಿ ಏನೆಲ್ಲ ಇರುತ್ತೆ ಅಂತ ನೋಡ್ಬೋದು. ಅಲ್ಲಿ ತನಕ ನಮ್ಮ ವಿಡಿಯೋನ ನೋಡ್ತಾ ಇರಿ. ಆಂಟಿ ಬಂದಿದ್ದಾರೆ, ಆಂಟಿ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ಏನಕ್ಕೆ ಆಂಟಿ ಗಂಗೆ ಪೂಜೆ ಮಾಡೋದು? ഞങ്ങളത്ത് ಶಾಸ್ತ್ರ ಪ್ರತಿ ಚಕ್ಕ ದಿನದಿಂದ ಗಂಗೆ ಪೂಜೆ ಮಾಡ್ಕೊಂಡು ನಮ್ದ್ರಲ್ಲಿ ಶಾಸ್ತ್ರ ಇದೆ. ಅಂದ್ರೆ ಆಮೇಲೆ ಅವಳು ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು ಗಂಗೆ ಪೂಜೆ ಆದ್ಮೇಲೆ ಬಾಣತಿ ಇವತ್ತು. ಸೊ ಎಲ್ಲ ರೆಡಿ ಮಾಡ್ಕೋತಾ ಇದೀವಿ. ಕಸಿನು ಎಲ್ಲ ರೆಡಿ ಮಾಡ್ತಾಳೆ ರೋಷಿ. ಸೊ ಬೆಳಗಿಂದ ಏನೆಲ್ಲ ಶಾಸ್ತ್ರ ಆಯ್ತು ಅಂತ ನೀವು ನೋಡಿದ್ದೀರಾ. ಆ್ಯಂಡ್ ನನ್ನ ಗೊಂಬೆ, ನಮ್ಮ ಅಕ್ಕ ಮುದ್ದು ಗೊಂಬೆನೂ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು ಅಂತ ಹೇಳಿ. ಸೊ ಗಂಗೆ ಪೂಜೆ ಕೂಡ ಇಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ಬ್ಲಾಗ್ಗಳು ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ಲವ್ ಯು ಆಲ್.